ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ಹಿರಿಯರೇ, ದೇವರ ವಾಕ್ಯಗಳನ್ನು ಧ್ಯಾನಿಸಿ ಪ್ರಾರ್ಥಿಸಿ ಆತ್ಮೀಕವಾಗಿ ಬಲಗೊಂಡು ಪ್ರತಿದಿನ ಕರ್ತರಿಗೆ ಹತ್ತಿರಬೇಕೆಂಬ ಹಂಬಲದಿಂದ ಬಂದಿರುವಂಥ ನಿಮ್ಮೆಲ್ಲರಿಗೂ ಶಲೋಮ್, ಸಮಾಧಾನ ಉಂಟಾಗಲಿ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು, ಆರೋಗ್ಯವಾಗಿಯೂ ಸಮಾಧಾನವಾಗಿಯೂ ಆತ್ಮೀಕವಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಪ್ರಿಯ ದೇವಜನವೇ, ಲೋಕದಲ್ಲಿ ಕೆಲವರು ಹೇಳ್ತಾರೆ, ಈತನು ದೇಹ ಬೆಳೆದಿದೆಯೇ ಹೊರತು ಬುದ್ಧಿ ಬೆಳೆದಿಲ್ಲ ಅನ್ನುತ್ತಾರೆ. ಕೆಲವರು ಹೇಳುತ್ತಾರೆ, ವಿಶ್ವಾಸದಲ್ಲಿ ಎಷ್ಟು ದಿನ ಆಗಿದ್ದರೂ ಕೂಡ ಇವರಲ್ಲಿ ಬೆಳವಣಿಗೆಯೇ ಆಗಿಲ್ಲ ಎಂದು ಹೇಳುತ್ತಾರೆ. ಸಣ್ಣ ಸಣ್ಣ ಸಮಸ್ಯೆಗಳಲ್ಲಿ ನಾವು ಸೋತೋದ್ರೆ ದೊಡ್ಡ ಸಮಸ್ಯೆಗಳು ಬಂದಾಗ ಹೇಗೆ ಎದುರಿಸಲಿಕ್ಕೆ ಸಾಧ್ಯ? ನಮ್ಮನ್ನು ದೇವರು ಸಣ್ಣ ಪಶು ಪ್ರಾಯದವರಂತೆ, ಹಾಲು ಕುಡಿಯುವಂಥ ಶಿಶುಗಳಂತೆ ಇರಬೇಕೆಂದು ನೋಡುತ್ತಾರಾ? ಇಲ್ಲವೇ ಬೆಳವಣಿಗೆಯಾಗಿ ಬಲಗೊಳ್ಳುವಂಥ ವಿಶ್ವಾಸಿಗಳಾಗಿರಬೇಕೆಂದು ಕೋರಿಕೊಳ್ಳುತ್ತಾರಾ ಎಂದು ನಿಮ್ಮನ್ನು ಪ್ರಶ್ನೆ ಮಾಡಿದರೆ, ನಾವು ಬೆಳೆಯಬೇಕು, ಬಲಗೊಳ್ಳಬೇಕು, ಸ್ಥಿರವಾಗಿರಬೇಕು ಅಂತ ಹೇಳ್ತೀರಲ್ವಾ? ಹೌದು, ಬನ್ನಿ, ಈ ದಿನ ದೇವರು ಇನ್ನಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೆರೆಮೀಯನ ಗ್ರಂಥ 12ನೇ ಅಧ್ಯಾಯ 5ನೇ ವಚನ. ನನಗೆ ಯೆಹೋವನು ಹೀಗೆ ಹೇಳಿದ್ದಾನೆ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ ಎಂಬ ಪ್ರಶ್ನೆಯನ್ನು ದೇವರು ಯೆರೆಮೀಯನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಯೆರೆಮೀಯನು ತುಂಬ ವಿಚಾರಗಳಲ್ಲಿ ಮನಸ್ಸಿಗೆ ಹಾಕ್ಕೊಂಡು ಕಳವಳಪಟ್ಟು ಭಯ ಆತಂಕಗಳಿಂದ ಪ್ರಶ್ನೆಗಳಿಂದ ಕೂಡಿದವನಾಗಿ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ದೇವರ ಮುಂದೆ ಬಂದು ಅಳುತ್ತಾ ಇರ್ತಾ ಇದ್ದ. ನಿಮಗೆ ಅಳುವ ಪ್ರವಾದಿ ಅಂದರೆ ಗೊತ್ತಲ್ವ? ಯೆರೆಮೀಯನು ಅವನು ಯಾವಾಗಲೂ ದೊಡ್ಡ ಪ್ರವಾದಿಯಾಗಿದ್ದರೂ ಕೂಡ ಪ್ರತಿ ಸಣ್ಣ ವಿಷಯಕ್ಕೆ ದೇವರ ಮುಂದೆ ಬಂದು ಅಳುತ್ತಾ ಇದ್ದನು. ನಮ್ಮಲ್ಲಿ ಕೆಲವು ಕ್ರೈಸ್ತರು, ವಿಶ್ವಾಸಿಗಳು ಅದೇ ರೀತಿಯಾಗಲ್ವಾ? ಸಣ್ಣ ಸಮಸ್ಯೆಯನ್ನು ಕಂಡ ಕೂಡಲೇ ಅಳುತ್ತಾ ಗೋಳಾಡುತ್ತಾ ಇರುತ್ತೇವೆ. ನಿಜ, ಅಳುವುದು, ದೇವರ ಮುಂದೆ ಗೋಳಾಡುವುದು ಒಳ್ಳೆಯ ವಿಚಾರವೇ. ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ದೇವರ ಮುಂದೆ ಬಂದು ಅಳ್ತಾರೆ. ದೇವರು ಕೂಡ ಹಾಗೇನೆ ಸಣ್ಣ ಮಕ್ಕಳನ್ನು ಸಂತೈಸುವ ರೀತಿಯಲ್ಲಿ ಪ್ರಶ್ನೆಗೆ ಮರುಪ್ರಶ್ನೆಯನ್ನು ಹಾಕಿ, ಯೆರೆಮೀಯನು ಕೇಳಿದ ಒಂದು ಪ್ರಶ್ನೆಗೆ ದೇವರು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ. ಈ ಭಾಗದಲ್ಲಿ ನೋಡುವಾಗ ದೇವರು ಒಂದು ಒಳ್ಳೆಯ ಉದಾಹರಣೆಯನ್ನು ನಮಗೆ ಅನುಗ್ರಹಿಸಿಕೊಡುತ್ತಾ ಇದ್ದಾರೆ. ಯೆರೆಮೀಯನು ಪ್ರತಿ ಸಣ್ಣ ಸಮಸ್ಯೆಗಳಿಗೆ ಸ್ವಾಮಿಯ ಮುಂದೆ ಬಂದು, ಸ್ವಾಮಿ, ಇದು ಹೀಗೆ, ಅದು ಹಾಗೆ, ಅವ್ರು ಹಂಗಂದರು, ಇವ್ರಿಂಗೆ ನಡ್ಕೊಂಡ್ರು, ಇವ್ರಿಂಗೆ ಅಂತಿದ್ದಾರೆ, ನನ್ನ ಕೈಲಾಗಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೇಳಿ ಕುಗ್ಗಿ ಹೋಗುತ್ತಿದ್ದಂಥ ಸಂದರ್ಭದಲ್ಲಿ ದೇವರು ಯೆರೆಮೀಯನನ್ನು ಬಲಪಡಿಸಲಿಕ್ಕಾಗಿ ಒಂದು ಉದಾಹರಣೆ ಸಹಿತವಾದಂಥ ಮಾತನ್ನು ಇಲ್ಲಿ ಹೇಳುವುದನ್ನು ನೋಡುತ್ತಾ ಇದ್ದೇವೆ. ಇಲ್ಲಿ ಹೇಳುತ್ತಿರುವಂಥ ಮಾತು, ಯೆರೆಮೀಯನು ಬರೆಯುತ್ತಿದ್ದಾನೆ, ನಾನು ಕುಗ್ಗಿ ಹೋದಾಗ, ಪ್ರತಿ ಸಣ್ಣ ಸಮಸ್ಯೆಗೆ ನಾನು ಸೋತು ಹೋದಾಗ ದೇವರು ನನಗೆ ಹೇಳಿದ್ದಾನೆ, ಒಂದು ಮಾತನ್ನು ಹೇಳಿದ್ದಾನೆ. ಕೆಲವು ಸಾರಿ ಹೇಳ್ತೀವಲ್ವಾ, ನನ್ನ ಈ ಥರ ತುಂಬ ಕಷ್ಟದಲ್ಲಿದ್ದಾಗ ಒಬ್ಬ ಸಹೋದರಿ ಈ ಥರ ಹೇಳಿದರು, ಪಾಸ್ಟ್ರ್ ಈ ಥರ ಹೇಳಿದರು, ದೇವಭಕ್ತರಿ ರೀತಿ ಹೇಳಿದರು. ಆವಾಗ ನನಗೆ ಅರ್ಥ ಆಯಿತು, ನಿಜ ಅಲ್ವಾ ಅನಿಸ್ತು. ಈಗ ಯೆರೆಮೀಯನು ಅದೇ ರೀತಿಯಲ್ಲಿ ತನ್ನ ಜೀವಿತದಲ್ಲಿ ನಡೆಯುವ ಪ್ರತಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ದೇವರು ಕೊಟ್ಟಂಥ ಒಂದು ಸಲಹೆ, ದೇವರು ಕೊಟ್ಟಂಥ ಒಂದು ಪರಿಷ್ಕಾರ, ದೇವರು ಪಡಿಸಿದಂಥ ಉತ್ತೇಜನದ ಮಾತು ಏನಂದರೆ, ಒಂದು ಉದಾಹರಣೆಯನ್ನು, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ನಡ್ಕೊಂಡು ಹೋಗೋರ ಜೊತೆಯಲ್ಲೇ ನೀನು ನಡ್ಕೊಳ್ಳೋಕೆ ಹೋಗ್ತಾ ಇಲ್ಲ,
ನಡ್ಕೊಂಡು ಹೋಗೋರ ಜೊತೆಯಲ್ಲಿ ನೀನು ನಡೆದು ಬಳಲಿ ಹೋಗಿದ್ದೀಯಾ, ಅಲ್ಲಿ ಆಯಾಸಗೊಂಡಿದ್ದೀಯಾ, ಇನ್ನು ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ಅದರ ಅರ್ಥ ದೇವರು ತನ್ನ ಭಕ್ತರಾದಂಥ ಕ್ರೈಸ್ತರನ್ನ, ವಿಶ್ವಾಸಿಗಳನ್ನು ಯಾವಾಗಲೂ ಲೋಕದ ಜನರಂತೆ ಅಲ್ಲ, ಇಲ್ಲವೇ ಬೇರೆ ಯಾರೋ ಆಯಾಸಗೊಳ್ಳುವಂಥವರಂತೆ ಅಲ್ಲ, ಬದಲಾಗಿ ತನ್ನ ಭಕ್ತರು ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಅವುಗಳನ್ನು ನಿರಾಯಾಸವಾಗಿ ಎದುರಿಸಬೇಕು. ಅಂದರೆ ಆಯಾಸಗೊಳ್ಳದೆ ಎದುರಿಸಬೇಕು. ನಾವು ತುಂಬ ಬೇಗನೆ ಆಯಾಸಗೊಳ್ಳುವುದನ್ನು ಮಾಡ್ತಾ ಇರ್ತೇವೆ, ಬೇಗನೆ ನಾವು ಕುಗ್ಗಿ ಹೋಗ್ತಾ ಇರ್ತೇವೆ. ಆದರೆ ದೇವರು ನಮಗೆ ಹೇಳೋ ಮಾತು, ಬೇಗನೆ ಕುಗ್ಗಿ ಹೋಗಬೇಡ. ನಿನ್ನ ಸ್ಟ್ರೆಂತು ನಡೆದಾಡೋರ ಥರ ಇರಬಾರ್ದು, ನಿನ್ನ ಸ್ಟ್ರೆಂತು ಕುದುರೆ ಓಟದಂತಿರಬೇಕು. ನೋಡಿ, ಮನುಷ್ಯರ ಓಟಕ್ಕೂ ಕುದುರೆಯ ಓಟಕ್ಕೂ ವ್ಯತ್ಯಾಸ ಇದೆ. ಆಗಿನ ಕಾಲದಲ್ಲಿ, ಒಂದು ವೇಳೆ ಈಗಿನ ಕಾಲದಲ್ಲಿ ನಾವು ನೋಡುವಾಗ ಹೈ ಸ್ಪೀಡ್ಗಳಾಗ್ತಾ ಇದೆ. ಮೊದಲಿಂದಲೂ ಸೈಕಲ್ಲು, ಬೈಕು, ಕಾರು, ಟ್ರೈನು, ಏರೋಪ್ಲೇನು, ರಾಕೆಟ್ಟು, ಈಗ ಹೈ ಸ್ಪೀಡ್ ಟ್ರೈನುಗಳು, ಎಕ್ಸ್ಪ್ರೆಸ್ಗಳು, ಸೂಪರ್ ಫಾಸ್ಟ್ಗಳು, ಒಂದೇ ಭಾರತಗಳು, ಈಗ ಎಲ್ಲವೂ ಬರ್ತಾ ಇದ್ದಾವೆ. ಬೇಗನೆ ಕ್ರಮಿಸಬೇಕು. 4 ಅವರ್ ಹೋಗೋ ಜರ್ನಿ 1 ಅವರಲ್ಲಿ ಹೋಗಬೇಕು. ಮೊದಲು ವಿದೇಶಗಳಿಗೆ ಏರೋಪ್ಲೇನಲ್ಲಿ ಹೋಗಬೇಕಾದರೆ ದಿನಗಳು ತೆಗೆದುಕೊಳ್ತಾ ಇದ್ವು, ಈಗ ಹೆಚ್ಚು ಕಡಿಮೆ ಅವರ್ಗಳು ತೆಗೆದುಕೊಳ್ತಾ ಇದ್ದಾರೆ. ಡೈರೆಕ್ಟ್ ಫ್ಲೈಟ್ಸನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾನು ಹೇಳೋದೇನೆಂದರೆ, ದೇವರು ನಮ್ಮನ್ನು ಹಾಗೇನೆ ನಿಮ್ಮ ಬಲ ಹೆಚ್ಚಿಸಿಕೊಳ್ಳಿರಿ. ನಿಮ್ಮ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗಲೇ ನಿಂತು ಹೋಗಬೇಡ್ರಿ, ಅಲ್ಲೇ ಕುಗ್ಗಿ ಹೋಗಬೇಡ್ರಿ. ಸಮಸ್ಯೆ ಒಂದು ಬಂತು ಅಂತ ಹೇಳಿದರೆ, ದೇವರೇ ಈ ಸಮಸ್ಯೆ ಬಂದಿದೆ, ನೀನಿದ್ದೀಯಾ, ನೀನು ನನಗೆ ಧೈರ್ಯ ಕೊಡ್ತೀಯ, ನೀನು ನನಗೆ ಬಲ ಕೊಡ್ತೀಯ, ನೀನು ನನ್ನ ಜೊತೆಯಲ್ಲಿರುವ ತನಕ ನನಗೇನು ಚಿಂತೆ ಇಲ್ಲ, ನಾನು ಓಡಲಿಕ್ಕೂ ರೆಡಿ, ನಾನು ಯಾವುದು ಮಾಡಲಿಕ್ಕೂ ನಾನು ಸಿದ್ಧ ಎಂದು ಹೇಳಿ ನಾವು ಮಾಡಲಿಕ್ಕೆ ಸಿದ್ಧವಾಗಿರಬೇಕು. ಪ್ರಿಯ ದೇವಜನವೇ, ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಗಮನಿಸಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಸೋತು ಹೋಗಿ ನೊಂದುಕೊಂಡು ನನ್ನ ಕೈಯಲ್ಲಾಗಲ್ಲ ಅಂತ ಹೇಳುವಾಗ ದೇವರು ಹೇಳ್ತಾ ಇದ್ದಾನೆ, ನೀನಿನ್ನೂ ಯಾಕೆ ಹಾಲು ಕುಡಿಯುವ ಶಿಶುವಂತೆ ಇದ್ದೀಯ? ನೀನಿನ್ಯಾವಾಗ ಬೆಳಿತೀಯ? ಇನ್ಯಾವಾಗ ಇಂಥ ಕಷ್ಟಗಳನ್ನು ಎದುರಿಸ್ತೀಯ? ನೀವು ನೋಡ್ತೀರಾ, ಸಣ್ಣ ಮಕ್ಕಳಾಗಿರುವಾಗ ಮಕ್ಕಳಿಗೆ ಬರೆಯೋಕ್ಕೆ ತುಂಬ ಕಷ್ಟ. ಮಮ್ಮಿ ಡ್ಯಾಡಿ ಇದು ನೋಡು ಬರೆಯೋಕ್ಕಾಗಲ್ಲ, ಇಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅಷ್ಟು ಬರಿಬೇಕು ಅಂತಾರೆ. ಅದೇ 7ನೇ ಕ್ಲಾಸ್ 8ನೇ ಕ್ಲಾಸ್ಗೆ ಹೋದಾಗ, SSLCಗೆ ಬಂದಾಗ, ಡಿಗ್ರಿಗೆ ಬಂದಾಗ ಅವರು ಬರೆಯುವಂಥ ಶಕ್ತಿ ಅಧಿಕವಾಗಿರ್ತದೆ. SSLCಗೂ ಬಂದರೂ ಕೂಡ ಅಯ್ಯೋ ನನ್ನ ಕೈಯಲ್ಲಿ ಬರೆಯೋಕ್ಕಾಗಲ್ಲ ಅಂದರೆ ಹೇಗಿರ್ತದೆ? ಅವರ ಕೈ ಸ್ಪೀಡ್ ಓಡಬೇಕು, ಜ್ಞಾನ ಹೆಚ್ಚಾಗಿರುತ್ತದೆ, ಬರವಣಿಗೆ ಹೆಚ್ಚಾಗಿರುತ್ತದೆ. ವಿಶ್ವಾಸಿಗಳಾಗಿರುವಂಥ ನಮ್ಮ ಶಕ್ತಿಯು ಅದೇ ರೀತಿಯಲ್ಲಿ ಬಲಗೊಳ್ಳಬೇಕೆಂದು ದೇವರ ವಾಕ್ಯವು ನಿಮಗೂ ನನಗೂ ಧೈರ್ಯಪಡಿಸ್ತಾ ಇದೆ. ಅನೇಕ ಸಾರಿ ನಮ್ಮ ಬಲವನ್ನು ನಾವು ಅರಿತಿರುವುದಿಲ್ಲ, ನಾವು ಕುಗ್ಗಿ ಹೋಗಿರುತ್ತೇವೆ, ಅಧೈರ್ಯಗೊಳ್ಳುತ್ತೇವೆ, ನನಗೆ ಬಲವೇ ಇಲ್ಲ, ಶಕ್ತಿಯೇ ಇಲ್ಲ ಅಂದುಕೊಳ್ಳುತ್ತೇವೆ. ದೇವರು ಯೆರೆಮೀಯನಿಗೆ ಹೇಳಿದ ಹಾಗೆ ನಿಮಗೂ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಅದಕ್ಕೆ ಹೇಳಿದ್ದು, ನೀವು ನಡೆದರೂ ತಣಿಯುವುದಿಲ್ಲ, ಓಡಿದರೂ ಬಳಲುವುದಿಲ್ಲ, ನಾನು ನಿಮಗೇನು ಮಾಡುತ್ತೇನೆ? ಹೊಸ ಬಲವನ್ನು ಕೊಡುತ್ತೇನೆ, ಹದ್ದಿಗೆ ಬರುವಂತೆ ನಿಮಗೆ ಯೌವನವನ್ನು ಬರಮಾಡುತ್ತೇನೆ ಎಂದು ದೇವರ ವಾಕ್ಯ ಹೇಳೋದನ್ನು ನಾವು ನೋಡುತ್ತಾ ಇದ್ದೇವಲ್ವಾ? ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ನಾವು ಓಡಿದರೂ ನಡೆದರೂ ಬಳಲಬಾರದು ಎಂದು ದೇವರ ಆಸೆಯಾಗಿದೆ. ಹಲ್ಲೆಲೂಯಾ. ಎಲಿಯನನ್ನು ನೀವು ಗಮನಿಸಿದ್ದೀರಾ? ಎಲಿಯನು ದೇವರ ಹತ್ರ ಹೇಳ್ತಾನೆ, ದೇವರೇ ನನ್ನ ಕೈಯಲ್ಲಿ ಆಗಲ್ಲಪ್ಪ, ನನ್ನ ಕೈಯಲ್ಲಾಗಲ್ಲ, ನಾನು ಸಾಯೋದೇ ಮೇಲು. ಯಾಕೆ? ಓ ಅರಸಿಯಾದಂಥ ರಾಣಿಯಾದಂಥ ಜೆಜಬೇಲಳು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ, ನೀನು ಎಲ್ಲಿ ಹೋಗ್ತೀಯ ಹೋಗು ಅಂದನು. ಇವನು ಅಯ್ಯೋಯ್ಯೋ, ಇನ್ನು ಎಲ್ಲಿ ನನ್ನನ್ನು ಕೊಲ್ಲಲಿಕ್ಕೆ ವ್ಯಕ್ತಿಗಳನ್ನು ಕಳಿಸಿಬಿಡ್ತಾಳೋ ಅಂತ ಹೇಳಿ ಓಡ್ತಾನೆ. ಒಂದು ದಿವಸ ಓಡಿದ ಮೇಲೆ
ಅವನ ಆಯಾಸಗೊಂಡು ಬಿಡ್ತಾನೆ, ಸುಸ್ತಾಗೋಗ್ತಾನೆ, ಅವನ ಕೈಯಲ್ಲಿ ಏನು ಮಾಡೋಕ್ಕೂ ಆಗಲ್ಲ. ಇವತ್ತು ನೀವು ನಾನು ಹಾಗೆ ಅಲ್ವಾ ದೇವಜನವೇ? ಸಾಲ ಕಟ್ಟೋದಕ್ಕೆ ಪ್ರಾರಂಭದಲ್ಲಿ ಉತ್ಸಾಹವನ್ನು ತೋರಿಸ್ತಾರೆ, ವ್ಯವಸಾಯ ಮಾಡಲಿಕ್ಕೆ ಆರಂಭದಲ್ಲಿ ಉತ್ಸಾಹವನ್ನು ತೋರಿಸ್ತಾರೆ, ಜಾಬ್ಗೆ ಹೋದಾಗ ಉತ್ಸಾಹವನ್ನು ತೋರಿಸ್ತಾರೆ. ದಿನೇ 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 ಸಾಕಾಗಿ ಹೋಗ್ತದೆ. ನನ್ನ ಕೈಯಲ್ಲಾಗಲ್ಲ, ನನಗೆ ಸಾಕಾಯಿತು ಎಂದು ಹೇಳಿ ಎಲ್ಲ ಕುಗ್ಗಿ ಹೋಗುವುದನ್ನು ನಾವು ನೋಡುತ್ತಾ ಇರ್ತೇವೆ. ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ಮಗಳೇ, ಸಂಸಾರದ ಪ್ರಾರಂಭದಲ್ಲಿ, ವಿದ್ಯಾಭ್ಯಾಸದ ಪ್ರಾರಂಭದಲ್ಲಿ, ನಿನ್ನ ಕೆಲಸದ ಪ್ರಾರಂಭದಲ್ಲಿ ಹುಮ್ಮಸ್ಸಿನಿಂದ ನೀನು ಓಡಿದೆಯಲ್ಲ, ಅದೇ ಓಟವನ್ನು ಓಡಬೇಕು. ಸಂಸಾರ ಅಂದರೆ 4 ದಿನದ ಕೆಲಸ ಅಲ್ಲ ಅಲ್ವಾ? ಸಂಸಾರ ಒಂದು ಸಾಗರ, ಈಜಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತದೆ. ಸೋತು ಹೋದರೆ ಏನು ಬಂತು? ಒಂದು ದಿವಸ ಅಲ್ವಲ್ಲ, ಒಂದು ದಿವಸದ ಇದಲ್ಲ. ನಾವು ಅದಕ್ಕೆ ದೇವರ ವಾಕ್ಯ ಹೇಳೋದು, ಬಲಗೊಳ್ಳಬೇಕು. ನೀವು ಅಧೈರ್ಯಗೊಂಡು ಬೇಸರ ಮಾಡಿಕೊಂಡು ಎಲ್ಲರಂತೆ ನಡೆಯುವಾಗಲೇ ನೀವು ಬಲಹೀನಗೊಂಡ್ರೆ ಓಡುವುದು ಯಾವಾಗ? ಅಯ್ಯೋ ನನ್ನ ಕೈಯಲ್ಲಾಗಲ್ಲ ಅಂತ ಹೇಳಿದರೆ ಮಾಡುವುದು ಯಾವಾಗ ಅಂತ ದೇವರ ವಾಕ್ಯ ನಮ್ಮನ್ನು ಪ್ರಶ್ನಿಸ್ತಾ ಇದೆ. ದೇವಜನವೇ, ಪೌಲನೆಂಬ ಭಕ್ತನಿದ್ದನಲ್ವಾ ಬೈಬಲಲ್ಲಿ? ಪೌಲನೆಂಬ ಭಕ್ತನು ಅಪೋಸ್ತಲರಿಗಿಂತಲೂ ಉತ್ತಮವಾದಂಥ ಸೇವೆ ಮಾಡಿದನು. 3 ಮಿಷನರಿ ಜರ್ನಿಗಳನ್ನು ಮಾಡಿದನು. ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ. ನನ್ನ ಓಟವನ್ನು ಓಡುತ್ತಿದ್ದೇನೆ, ನನ್ನ ಓಟವನ್ನು ಸ್ಥಿರಚಿತ್ತದಿಂದ ಓಡುತ್ತಾ ಇದ್ದೇನೆ. ಆಮೇನ್. ಇವತ್ತು ನಿಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡ್ತಾ ಇದ್ದೀರಾ? ಇಲ್ಲವೇ ಎಲಿಯನಂತೆ ಭಯಪಟ್ಟು, ಯೆರೆಮೀಯನಂತೆ ಭಯಪಟ್ಟು ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕುಗ್ಗಿ ಹೋಗ್ತಾ ಇದ್ದೀರಾ? ಏನಾಗ್ತಾ ಇದೆ ನಿಮ್ಮ ಜೀವಿತ? ನೀವು ನಿಜವಾಗಿಯೂ ಧೈರ್ಯಗೊಂಡಿದ್ದೀರಾ? ಬಲಗೊಂಡಿದ್ದೀರಾ? ಅದು ಬಹಳ ಮುಖ್ಯವಾದಂಥ ಕಾರ್ಯ. ನಾವು ಅನೇಕ ಸಂದರ್ಭಗಳಲ್ಲಿ ಬಲಹೀನಗೊಳ್ಳುತ್ತೇವೆ. ನಾನಿವತ್ತು ಪ್ರಾರ್ಥನೆ ಮಾಡುತ್ತೇನೆ, ನೀವು ಓಟವನ್ನು ಓಡುವಂಥವರಾಗಿರಬೇಕು, ಸ್ಥಿರಚಿತ್ತದಿಂದ ಓಡುವಂಥವರಾಗಿರಬೇಕು, ಭಯಪಡದೆ ಓಡುವಂಥವರಾಗಿರಬೇಕು. ಏನೇ ಸಮಸ್ಯೆ ಬರಲಿ, ಏನೇ ಹೋರಾಟ ಬರಲಿ, ನಾನು ಎದುರಿಸುತ್ತೇನೆ ಎಂಬ ವಿಶ್ವಾಸವನ್ನು ನೀವು ನಾನು ಹೊಂದಿರುವಂಥವರು ಆಗಿರಬೇಕು. ಪ್ರಿಯ ದೇವಜನವೇ, ದೇವರ ವಾಕ್ಯದಲ್ಲಿ ಮೊದಲ ಪೇತ್ರನ ಪತ್ರಿಕೆ ಅದರ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ ಎಂದು ಪೇತ್ರನು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ನೋಡಿದ ಕೆಲವು ಸಂದರ್ಭಗಳಲ್ಲಿ ಅಯ್ಯೋ ನನಗೇ ಯಾಕೆ ಈ ಕಷ್ಟಗಳು ಬರ್ತಾ ಇದ್ದಾವೆ, ಈ ಶೋಧನೆಗಳು ಬರ್ತಾ ಇದ್ದಾವೆ, ಹೋರಾಟಗಳು ಬರ್ತಾ ಇದ್ದಾವೆ ಅಂತ ಕುಗ್ಗಿ ಹೋಗಿಬಿಡ್ತಾ ಇರ್ತೀವಲ್ವಾ? ಅದಕ್ಕೆ ಪೇತ್ರನು ನೋಡಿ ಒಂದು ಎಂಥ ವಾಕ್ಯವನ್ನು ಹೇಳ್ತಾ ಇದ್ದಾನೆ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಒಂದು ಹೋರಾಟ, ಶೋಧನೆ, ಸಮಸ್ಯೆ, ವಿರೋಧ, ಹಿಂಸೆ ಬಂದಿದೆ ಅಂದರೆ ಇದೇನು ಹೊಸದು ನನಗೆ, ಅಯ್ಯೋಯ್ಯೋ ಇದು ಹೊಸದು ಅಲ್ಲ. ನಮ್ಮ ವಿಶ್ವಾಸ ಅದೇನು ಹೇಳ್ತಾರಲ್ವ, ಬೆಂಕಿಯಲ್ಲಿ ಹುಟ್ಟಿದ್ದು ಬಿಸಿಲಿಗೆ ಬಾಡೋದಿಲ್ಲ. ನಮ್ಮ ವಿಶ್ವಾಸ ಆ ರೀತಿಯಾಗಿರಬೇಕು. ನೀವು ನಾನು ವಿಶ್ವಾಸದಲ್ಲಿ ಹುಟ್ಟಿರುವಂಥದ್ದು ಬೆಂಕಿಯಲ್ಲಿ, ಬಿಸಿಲಿಗೆ ಬಾಡಿ ಹೋಗಬಾರ್ದು ಪ್ರಿಯರೇ, ಬಿಸಿಲಿಗೆ ಬಾಡಿ ಹೋಗಬಾರ್ದು. ದೇವರ ಆತ್ಮನ ಶಕ್ತಿಯಿಂದ ನಾವು ನಡೆಯುವಂಥವರಾಗಿರಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ಬಾಡಿ ಹೋಗ್ತಾ ಇರ್ತೇವೆ, ಮುಖ ಬೇಸರಿಕೆ ಆಗಿಬಿಡ್ತಾ ಇರ್ತದೆ, ಬೇಗನೆ ಕುಗ್ಗಿ ಹೋಗಿಬಿಡ್ತಾ ಇರ್ತೇವೆ. ಯಾರಾದರೂ ಒಂದು ಮಾತಂದರೆ ಸಾಕು, ಹಾಗೇನೇ ಮುಖ ಗಂಟು ಹಾಕ್ಕೊಂಡು ಬಿಡ್ತೇವೆ. ಎಷ್ಟು ದಿನ ಆದರೂ ಕೂಡ ಅದರಿಂದ ಹೊರಗಡೆ ಬರಲ್ಲ. ಅವ್ರಿಗೆ ಅಂದ್ಬಿಟ್ರಲ್ವಾ, ಅವ್ರಿಗೆ ಮಾಡಿಬಿಟ್ರಲ್ವಾ, ಈ ಥರ ಸಮಸ್ಯೆ ಬಂದುಬಿಡ್ತಲ್ವಾ, ನಾನು ಹೇಗೆ ಜೀವನ ಮಾಡಲಿ, ನಾನು ಹೇಗೆ ಮುಖ ತೋರಿಸಲಿ, ನಾನು ಹೇಗೆ ಬದುಕಲಿ, ನಾನು ಹೇಗೆ ಕೆಲಸಕ್ಕೆ ಹೋಗಲಿ? ಪ್ರಿಯರೇ, ಈ ಲೋಕ ಒಂದು ಯಾತ್ರೆ, ಹೋರಾಟ, ಅವಮಾನಗಳುಂಟು, ವಿರೋಧಗಳುಂಟು. ಆದ್ದರಿಂದಲೇ ಪೇತ್ರನು ಹೇಳ್ತಾ ಇದ್ದಾನೆ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಕ್ರೈಸ್ತರಿಗೆ ಶೋಧನೆ,
ಸಮಸ್ಯೆ ಆಶ್ಚರ್ಯವಾಗಬಾರ್ದು. ಅಯ್ಯೋ ನನ್ನ ಮನೆಯಲ್ಲ ಅಲ್ಲ, ನಮಗೆ ಬಂದೇ ಬರ್ತವೆ, ನಾವು ಪುಟಕ್ಕೆ ಹಾಕಲ್ಪಟ್ಟೇ ಪಡ್ತೇವೆ. ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡ್ರಿ. ವಿಪರೀತವಾಗಿದ್ದು ಅಯ್ಯೋ ಯಾರಿಗೂ ನಡೆದಿಲ್ಲ, ನನಗೇ ನಡೆದಿದೆ, ಯಾರ ಮನೆಯಲ್ಲಿಯೂ ಆಗಿಲ್ಲ, ನನ್ನ ಮನೆಯಲ್ಲಿಯೇ ನಡೆದಿದೆ. ಇಲ್ಲ ಪ್ರಿಯ ದೇವಜನವೇ, ಆ ಥರ ಅಂದುಕೊಳ್ಳಬೇಡ್ರಿ. ಅವರವರ ಕಷ್ಟ ಅವರವರಿಗೆ ಗೊತ್ತು, ಅವರವರ ಪರಿಸ್ಥಿತಿ ಅವರಿಗೆ ಗೊತ್ತುಂಟು. ನಾವೇನಂದುಕೊಳ್ಳುತ್ತೇವೆ ಅಂದರೆ ನನ್ನದೇ ದೊಡ್ಡ ಸಮಸ್ಯೆ, ನನಗಿಂತ ಸಮಸ್ಯೆ ಬೇರೆಯವರಿಗೆ ಯಾರಿಗೂ ಇಲ್ಲ ಅಂತ ತಿಳ್ಕೊಳ್ತಾ ಇರ್ತೇವೆ. ನಾವು ದಿನೇ ದಿನೇ ಬಲಗೊಳ್ಳಬೇಕು. ಒಂದು ಸಸಿಯಾಗಿರುವಾಗ ಗಾಳಿ ಬೀಸುವಾಗ ಅದು ಕೆಳಗಡೆ ಇರ್ತದೆ, ಕೆಳಗಡೆ ಇರುವಾಗ ಗಾಳಿ ಮೇಲ್ಗಡೆ ಬೀಸ್ತದೆ, ತೊಂದರೆ ಇಲ್ಲ. ಅದು ಬೆಳೆದ ಹಾಗೆಲ್ಲ ಮೇಲಕ್ಕೆ ಬರುವುದರಿಂದ ಗಾಳಿ ಅದರ ಮೇಲೆ ಬರ್ತದೆ, ಒತ್ತಡ ಬರ್ತದೆ, ವಿರೋಧ ಬರ್ತದೆ, ಬೇಸಿಗೆ ಕಾಲ ಬರ್ತದೆ, ನೀರು ಜಾಸ್ತಿ ಬೇಕಾಗ್ತದೆ, ಗೊಬ್ಬರ ಜಾಸ್ತಿ ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅದೇನು ಮಾಡ್ತದೆ ಗೊತ್ತಾ? ದೃಢವಾಗಿ ನಿಂತುಕೊಳ್ಳುತ್ತದೆ. ಇದು ವಾಕ್ಯವನ್ನು ಆಲಿಸುತ್ತಿರುವ ಪ್ರೀತಿಯ ದೇವಜನವೇ, ನಾವು ಇದ್ದ ಸ್ಥಿತಿಯಲ್ಲೇ ಇರಬಾರದು, ಬೆಳೆಯಬೇಕು. ಸಮಸ್ಯೆಗಳು ನಮಗೆ ಸಣ್ಣವಾಗಿ ಬರುವುದಿಲ್ಲ, ದೊಡ್ಡದಾಗ್ತವೆ, ಹೆಚ್ಚಾಗ್ತವೆ. ವಿರೋಧಗಳು, ಹೋರಾಟಗಳು, ಅವಶ್ಯಕತೆಗಳು ಜಾಸ್ತಿ ಆಗ್ತವೆ. ದಿನೇ ದಿನೇ ನಮಗೆ ಹಣ ಅಧಿಕವಾಗಿ ಬೇಕಾಗ್ತದೆ, ದಿನೇ ದಿನೇ ನಮಗೆ ಊಟ ಜಾಸ್ತಿ ಬೇಕಾಗಬೇಕಾಗ್ತದೆ, ದಿನೇ ದಿನೇ ನಮ್ಮ ಅವಶ್ಯಕತೆಗಳು ಜಾಸ್ತಿಯಾಗಿ ಬರ್ತವೆ. ಇವೆಲ್ಲ ಬದಲಾಗುವಾಗ ಸಮಸ್ಯೆಗಳು ಹಾಗೆ ಅಲ್ವಾ, ಹೋರಾಟಗಳು ಹಾಗೆ ಅಲ್ವಾ? ಅಷ್ಟಕ್ಕೆ ಹಿರೇಮೇನಂತೆ ಪ್ರತಿ ಸಣ್ಣ ವಿಷಯಕ್ಕೂ ಕೂತ್ಕೊಂಡು ಎಲ್ಲದಕ್ಕೂ ಅಳುತ್ತಾ ಕೂತರೆ ಏನು ಪ್ರಯೋಜನ? ಅಳುವಂಥವರನ್ನು ನೋಡಿ ಇನ್ನೂ ಸಮಸ್ಯೆಗಳು ಅಧಿಕವಾಗಿ ಬರುತ್ತವೆ ಹೊರತು ಇನ್ನೇನೂ ಅಲ್ಲ. ಕತ್ತಲಿಗೂ ದುಷ್ಟನಿಗೂ ಭಯಪಡದೆ ಧೈರ್ಯವಾಗಿ ಎದುರಿಸುವವರಿಗೆ ಯಾವುದೂ ಅಂಟಲ್ಲ. ಯಾರು ದಿಗಿಲು ಪಡ್ತಾ ಇರ್ತಾರೆ ಅವ್ರ ಮೇಲೆ ಜಾಸ್ತಿ ಬರ್ತಾ ಇರ್ತದೆ, ನಮಗೆ ಕುಗ್ಗುವಿಕೆ ಬರ್ತದೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯವನ್ನು ನೋಡುತ್ತಾ ಇದ್ದೇವೆ. 24ನೇ ಅಧ್ಯಾಯ 10ನೇ ವಚನದಲ್ಲಿ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವೂ ಇಕ್ಕಟ್ಟೆ. ಇಕ್ಕಟ್ಟು ಬಂದಿದೆ, ನೀನೇನಾದರೂ ಬಲಹೀನಗೊಂಡ್ರೆ ಇದ್ದಿದ್ದು ಹೋಯ್ತು ಅಲ್ವಾ? ಎಷ್ಟೋ ಸಾರಿ ಹೀಗೆ ನಡೀತದೆ. ಏನಾದರೂ ಒಂದು ಸ್ವಲ್ಪ ನಮಗೆ ಬಲಹೀನತೆ ಬಂದಿದೆ ಅಂದರೆ ನಾವೇನಾದರೂ ಕುಗ್ಗಿ ಹೋದರೆ ಇದೆಯಲ್ವಾ, ಇನ್ನೂ ನಾವು ಕುಗ್ಗಿ ಹೋಗ್ಬಿಡ್ತೇವೆ. ಆದರೆ ಇರಲಿ, ದೇವರಿದ್ದಾನೆ. ರಿಪೋರ್ಟ್ಗಳೇನೋ ಬಂತು, ಕ್ಯಾನ್ಸರ್ ಅಂತ ಬಂತು, ಜಾಂಡೀಸ್ ಅಂತ ಬಂತು, ಲಿವರ್ ಪ್ರಾಬ್ಲಮ್ ಅಂತ ಬಂತು, ಕಿಡ್ನಿ ಪ್ರಾಬ್ಲಮ್ ಅಂತ ಬಂತು, ಏನೋ ಒಂದು ರಿಪೋರ್ಟ್ ಬಂತು. ಅಯ್ಯೋ ಅಷ್ಟೇನಾ ಜೀವನ? ಅಲ್ಲ ಪ್ರಿಯರೇ, ಶುಗರ್ ಅಟ್ಯಾಕ್ ಆಗ್ತದೆ, BP ಅಟ್ಯಾಕ್ ಆಗ್ತದೆ, ತೊಂದರೆಗಳು ಬರ್ತವೆ. ಅದನ್ನು ನಾವು ದೊಡ್ಡ ಸಮಸ್ಯೆಯಾಗಿ ನೋಡಬಾರ್ದು. ಬದಲಾಗಿ ದೇವರ ಮುಂದೆ ಇಟ್ಟವರಾಗಿ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ಆತ ನೋಡಿಕೊಳ್ತಾರೆ ಅಂತ ಹೇಳಿಬೇಕು. ಕುಗ್ಗಿದರೆ ಇಲ್ಲಿ ಹೇಳಿದ ಹಾಗೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವೂ ಇಕ್ಕಟ್ಟೆ. ಇದ್ದ ಬಲವೂ ಹೋಗುತ್ತೆ, ಇರೋ ಧೈರ್ಯನೂ ಹೋಗುತ್ತೆ, ಸೋತು ಹೋಗ್ತೇವೆ. ಆ ರೀತಿ ಇರಬಾರ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಓಡಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಏನು ಆತನು ಸ್ವಲ್ಪ ಸಮಯ ಎದುರಿಸಿದ್ನಲ್ವಾ, ನೀವು ಜೀವನ ಪರ್ಯಂತ ಎದುರಿಸಿಲ್ಲ ಅಂತ ಹೇಳ್ತದೆ. ಯೇಸು ಸ್ವಾಮಿ ನಿಮಗೋಸ್ಕರ ಎದುರಿಸಿದ್ರಲ್ಲಿ ನೀವು ಸ್ವಲ್ಪನೂ ಎದುರಿಸಿಲ್ಲ, ಅದೇ ಅದರ ಅರ್ಥ. ನೀವು ಅದಕ್ಕೆ ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸ್ರಿ. ಎಷ್ಟೊಂದು ಯಾತನೆ ಕಷ್ಟಪಟ್ಟನು ಆತನು. ಅದನ್ನು ಆಲೋಚಿಸಿದರೆ ಆತನ ಕಷ್ಟದ ಮುಂದೆ ನಮ್ಮ ಕಷ್ಟ ಎಷ್ಟು? ಕೆಲವರು ಅನುಭವಿಸುತ್ತಿರುವಂಥ ವೇದನೆಗಳ ಮುಂದೆ ನಮ್ಮ ವೇದನೆಗಳೆಷ್ಟು? ಕೆಲವರು ಹೊಂದಿರುವ ಅನಾರೋಗ್ಯದ ಮುಂದೆ ನಮ್ಮ ಅನಾರೋಗ್ಯ ಎಷ್ಟು? ಬೇರೆ ಕೆಲವ್ರಿಗಿರೋ ಸಾಲ, ಕೆಲವ್ರಿಗಿರೋ ಕುಟುಂಬ ಸಮಸ್ಯೆ, ಕೆಲವ್ರಿಗಿರೋ ಹೆಂಡತಿ ಸಮಸ್ಯೆ, ಕೆಲವ್ರಿಗಿರೋ ಗಂಡನ ಸಮಸ್ಯೆ, ಕುಡುಕತನದ ಸಮಸ್ಯೆ, ಅವುಗಳ ಮುಂದೆ ನಮ್ಮ ಸಮಸ್ಯೆ ಎಷ್ಟು? ನಮಗೇ ನಮ್ಮ ಸಮಸ್ಯೆ ಬೆಟ್ಟದೋಪಾದಿಯಲ್ಲಿರ್ತದೆ. ಎಲಿಯನಂತೆ ಓಡೋಗ್ಬೇಕಂತಿರ್ತೀವಿ, ಎರೇಮೇನಂತೆ ಅಳಬೇಕಂತಿರ್ತೀವಿ. ಆದರೆ ಪೌಲನಂತೆ
ನಾವು ಧೈರ್ಯವಾಗಿ ನಿಂತುಕೊಳ್ಬೇಕು. ಕರ್ತನ ಆತ್ಮವು ನಿಮಗೂ ನನಗೂ ಆ ರೀತಿಯಾಗಿ ನಿಂತು ಹೋರಾಟ ಮಾಡಿ ಜಯಿಸುವಂತೆ ದೇವರು ನಮಗೆ ಕೃಪೆಯನ್ನು ತೋರಿಸಿಕೊಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಇವತ್ತು ಕೇಳಿದ ಹಾಗೆ ಹೌದು ಸ್ವಾಮಿ, ಕ್ರೈಸ್ತರಾದಂಥ ನಾವು ಅಳುವ ಕ್ರೈಸ್ತರಾಗಿರಬಾರ್ದು, ಓಡಿ ಹೋಗುವ ಕ್ರೈಸ್ತರಾಗಿರಬಾರ್ದು. ಬದಲಾಗಿ ಪೌಲನಂತೆ ಓಟವನ್ನು ಸ್ಥಿರಚಿತ್ತದಿಂದ ಓಡುವಂಥ ಕ್ರೈಸ್ತರಾಗಿರಬೇಕು. ಬರುವ ಹೋರಾಟ, ಶೋಧನೆ, ಸಮಸ್ಯೆ, ಪುಟಕ್ಕೆ ಹಾಕಲ್ಪಡುವುದು, ಹಿಂಸೆಗಳು, ಕಷ್ಟಗಳು ಧೈರ್ಯವಾಗಿ ಎದುರಿಸಬೇಕು. ಏಸಪ್ಪ, ಖಂಡಿತವಾಗಿಯೂ ನೀವು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತೀರಿ, ಸದುತ್ತರವನ್ನು ದಯಪಾಲಿಸಿಕೊಡುತ್ತೀರಿ. ಯಾರು ಯಾವ ಭಯ ಆತಂಕಗಳಿಂದಿದ್ದಾರೋ ನನಗೆ ಗೊತ್ತಿಲ್ಲ. ಯಾರಿಗೆ ಈ ವಾಕ್ಯವು ಅವಶ್ಯಕತೆ ಇತ್ತೋ ನನಗೆ ಗೊತ್ತಿಲ್ಲ. ನೀವು ಮಾತನಾಡಿದ್ದೀರಿ ಎಂದು ಮಾತ್ರ ನಾನು ನಂಬ್ತೇನೆ ಸ್ವಾಮಿ. ಆದುದರಿಂದ ಭಕ್ತರಂತೆ ನಾವು ಹೆದರುತ್ತೇವಪ್ಪ. ಖಂಡಿತ ನಾವು ವಿಶ್ವಾಸಿಗಳೇ. ಯೆರೆಮೀಯನಿಗಿಂತಲೂ ಎಲಿಯ ಭಕ್ತರಿಗಿಂತಲೂ ನಾವು ದೊಡ್ಡವರೇನಲ್ಲ. ಆದರೆ ಸಮಸ್ಯೆಗಳನ್ನು ನೋಡಿ ಸಣ್ಣ ಮಕ್ಕಳಂತೆ ಅಳುತ್ತಾ ಓಡಿ ಹೋಗುತ್ತಾ ನಾವಿರದೆ ಧೈರ್ಯವಾಗಿ ಪೌಲನಂತೆ ಎದುರಿಸುವುದಕ್ಕೆ ಕೃಪೆಯನ್ನು ತೋರಿಸಿಕೊಡ್ರಿ ದೇವರೇ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ತುಂಬ ಹೋರಾಟಗಳಿವೆ, ತುಂಬ ಪ್ರಯಾಸಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಅವೆಲ್ಲವನ್ನು ಎದುರಿಸಲಿಕ್ಕೆ ಬೇಕಾದ ಪರಲೋಕದ ಕೃಪೆಯನ್ನು, ಆಶೀರ್ವಾದ, ಆರೋಗ್ಯವನ್ನು ನಮಗೆ ಅನುಗ್ರಹಿಸಿಕೊಡು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಏಸಪ್ಪ, ನಿನ್ನ ಪ್ರೀತಿ ಅಪಾರ. ನೀನು ನಮಗೆ ಮಾಡಿದ ಕಾರ್ಯಗಳು ಎಷ್ಟೋ ಇದ್ದಾವೆ. ಈ ಒಂದು ದಿನದಲ್ಲಿ ಈ ಸಹೋದರಿ, ಈ ಸಹೋದರನು ಯಾರು ಅಳುತ್ತಾ, ಗೋಳಾಡುತ್ತಾ, ಭಯಪಡುತ್ತಾ, ಓಡುತ್ತಾ, ಸಮಸ್ಯೆಗಳು ಓಡ್ತಾ ಇದ್ದಾವೋ ಅವುಗಳನ್ನು ಕನಿಕರಿಸ್ರಿ. ಅವರನ್ನು ನೀನು ಕನಿಕರಿಸು. ಅವರ ಜೀವಿತದಲ್ಲಿ ಮತ್ತೆ ಎಂದಿಗೂ ಆ ಭಯಗಳು ಅವರನ್ನು ಹಿಡಿಯದಂತೆ, ಕನಸುಗಳ ಭಯ, ಕರ್ತನ ಶತ್ರುಗಳ ಭಯ, ಸಾಲದ ಭಯ, ಸಮಸ್ಯೆಗಳ ಭಯ, ಸ್ವಂತ ಜನರ ಭಯ, ಕೆಲವು ಸಾರಿ ಕೆಲಸದ ಭಯ, ಬಿಸ್ನೆಸ್ನ ಭಯ, ಸೋಲುವ ಭಯ, ಇವೆಲ್ಲವುಗಳಿಂದ ತೆಗೆದು ನಿಂತು ಹೋರಾಟ ಮಾಡಿ ಗೆಲ್ಲುವಂತೆ ಕೃಪೆಯನ್ನು ತೋರಿಸಿಕೊಡ್ರಿಪ್ಪ ದೇವರೇ. ಈ ದಿನ ಕೇಳಿದ ವಾಕ್ಯಗಳು ಇವರಿಗೆ ವಿಶ್ವಾಸವನ್ನು ಹುಟ್ಟಿಸಲಿ, ನಂಬಿಕೆಯನ್ನು ಹುಟ್ಟಿಸಲಿ. ನನ್ನ ಕರ್ತನು ನನ್ನ ದೇವರು, ನನ್ನ ಒಡೆಯನು, ನನ್ನ ಕರ್ತನು ಎಲ್ಲವನ್ನ ನನಗೆ ಸಹಾಯ ಮಾಡುತ್ತಾನೆಂದು ನಂಬಿ ಬಲಗೊಳ್ಳುವಂತೆ ಪರಲೋಕದ ಧೈರ್ಯದ ಆತ್ಮನನ್ನು ನೀವು ನಮಗೆಲ್ಲರಿಗೂ ಅನುಗ್ರಹಿಸಿಕೊಡಬೇಕೆಂದು, ಇವರ ಮನೆಯಲ್ಲಿ ಸಮಾಧಾನ, ಆರೋಗ್ಯ, ಆಶೀರ್ವಾದ, ಸಹಾಯಸ್ತಗಳು ನೀವು ಒದಗಿಸಿಕೊಡುತ್ತೀರೆಂದು ನಂಬುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ದಿನವೆಲ್ಲ ನಮ್ಮ ಸಂಗಡ ಇರುವ ಆತನೇ, ಈ ವಾಕ್ಯದಂತೆ ನಡೆದುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡುವ ಆತನೇ ಆಗಿರುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.